ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 23ಗೆ ಇವತ್ತು ಸ್ವಾಗತ ಅಂತ ಹೇಳ್ಬೋದು. ಪ್ರತಿದಿನದಂತೆ ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅದಾವ ಅಂತ ಹೇಳ್ಬೋದು. ಸೊ ಈ ಟೆಕ್ ನ್ಯೂಸ್ ಮಾತ್ರ ಸಖತ್ತಾಗಿರ್ತವೆ. ವಿಡಿಯೋ ಎಂಡ್ವರೆಗೆ ನೋಡೋಕೆನಾ ಸೂಪರ್ ಆಗಿದಾವೆ ಟೆಕ್ ನ್ಯೂಸು. ಸೊ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಾವು ಮಾಡೋ ಪ್ರತಿಯೊಂದು ಡೈಲಿ ಟೆಕ್ ವೀಡಿಯೋಸು ನಿಮ್ಗೆ ಏನಂತ ನೋಟಿಫಿಕೇಶನ್ ಬರುತ್ತೆ. ನಾನು ಡೈಲಿ ಮುಂಜಾನೆ 11 ಗಂಟೆಯಿಂದ 12 ಗಂಟೆ ಒಳಗಡೆ ಏನಂತ ಪ್ರತಿದಿನ ಅಂತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ಥರ ಬಂದ್ಬಿಟ್ಟು ನೈಟ್ ನಾನು 7 ಗಂಟೆ 7ವರೆಗೆಲ್ಲ ನಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಪ್ರತಿಯೊಂದು ಡೈಲಿ ಟೆಕ್ ನ್ಯೂಸ್ ಇದ್ದೇ ಇರ್ತವೆ. ಅದೇ ಥರ ಬಂದ್ಬಿಟ್ಟು ಟೆಕ್ನಾಲಜಿ ಕಂಟೆಂಟ್ಸ್ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ಮುಂಜಾನೆ ನಾನು. ಸೊ ಇದು ಓಕೆ, ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೆ ಬರಬೇಕು ಅಂತಂದರೆ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅಂತ ಕ್ಲಿಕ್ ಮಾಡಿ, ಸೈಡ್ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡಿದ ತಕ್ಷಣ ಡೈಲಿ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ನೋಡಿ ಎಂಜಾಯ್ ಮಾಡ್ಬೋದು. ಅದಕ್ಕೆ ಸಹ ಕಾಮೆಂಟ್ ಮಾಡಿ ಓಕೆ, ನಾನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಸೊ ಏನೋ ಒಂದು ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ನೋಡಿದ್ರೆ ಇನ್ನೂ ನಾನು ಬೆಟರ್ದೇನು ತಾಂಬರಬೇಕು ಕಂಟೆಂಟ್ಸ್, ಇವ್ರಿಗೆ ಇಷ್ಟವಾದ ಕಂಟೆಂಟ್ಸ್ ಆ ಥರ ತಾಂಬಬೇಕಂತ ನನಗೆ ಮನಸ್ಸಲ್ಲಿ ಉಕ್ಕಿ ಅರಿಯುತ್ತೆ. ಓಕೆನಾ? ಸೊ ಇನ್ನಾಗ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಚಾಟ್ ಜಿಪಿಟಿ ಕಡೆಯಿಂದ. ಓಕೆನಾ? ಚಾಟ್ ಜಿಪಿಟಿ ಬಗ್ಗೆ ಎಷ್ಟು ಹಾಟ್ ಟೆಕ್ ನ್ಯೂಸ್ ಅಥವಾ ಯಾವಾಗ ಟ್ರೆಂಡಿಂಗ್ ಹಾಟ್ನಾಗ ಫುಲ್ ಟ್ರೆಂಡಿಂಗ್ ಇರುತ್ತೆ ಯಾವಾಗಲೂ. ಓಕೆನಾ? ಯಾವಾಗ ಕಮ್ಮಿ ಇಲ್ಲ. ಸೊ ಚಾಟ್ ಜಿಪಿಟಿ ಕಡೆಯಿಂದ ಪ್ರತಿದಿನ ಒಂದು ಟೆಕ್ ನ್ಯೂಸ್ ಇದ್ದೇ ಇರುತ್ತೆ. ಯಾಕಂದರೆ ಅವ್ರು ಹುಡ್ಕೋತಾರೆ, ಇವ್ರು ಹುಡ್ಕೋತಾರೆ, ಅವರು ಚಾಟ್ ಜಿಪಿಟಿ ಥರ ತಾಂಬರ್ತಾರೆ, ಬೋರ್ಡ್ಸ್ ಆ ಥರ ಇರ್ತಾವಲ್ಲ. ಸೊ ಅದೇ ಥರ ಬಂದ್ಬಿಟ್ಟು ಅಂದರೆ ವ್ಯಾಲೆಂಟೈನ್ಸ್ ಡೇ ಏನಂತಂದರೆ ಪ್ರೇಮಿಗಳು, ಓಕೆನಾ, ಲವರ್ಸು ಏನೋ ಇದಾರಲ್ಲ, ಅವರು ಚಾಟ್ ಜಿಪಿಟಿನ ಸಹ ಬಿಡ್ತಿರಲ್ಲ ಅಂತ ಹೇಳ್ಬೋದು. ಇವಾಗ ನಿಜವಾಗ್ಲೂ ದೊಡ್ಡ ಲೆಕ್ಕ ಅಂತ ಹೇಳ್ಬೋದು. ಯಾಕೆ ಗುರು ಹಂಗಂತ ಅಂತ ಕೇಳೋದಾದ್ರೆ, ಸೊ ಒಬ್ಬ ಹುಡುಗಿನ ಅಂದರೆ ಅವ್ರ ಗರ್ಲ್ ಫ್ರೆಂಡ್ನ ಯಾವ ಥರ ಇಂಪ್ರೆಸ್ ಮಾಡೋದಂತ ಸಹ ಚಾಟ್ ಜಿಪಿಟಿಲಿ ಕೇಳ್ತಿದ್ದಾರೆ. ನನ್ನ ಲವರ್ಗೋಸ್ಕರ ಏನಂತಂದರೆ ಓಕೆನಾ, ನನ್ನ ಲವರ್ಗೋಸ್ಕರ ಒಂದು ಲವ್ ಲೆಟರ್ ಬರಿ ಅಂತ ಕೇಳ್ತಿದ್ದಾರೆ ಅಂತ ಚಾಟ್ ಜಿಪಿಟಿಲಿ ಟೈಪ್ ಮಾಡೆಲ್ಲ ಕೇಳ್ತಿದ್ದಾರಂತೆ. ಕೆಲವೊಂದು ಫೋಟೋಸ್ ನಿಮಗೆ ನೋಡಿಸ್ತಿರ್ತೀನಿ, ಒಳ್ಳೆ ಕಾಮಿಡಿ ಇರುತ್ತೆ. ಅವ್ರ ಲವರ್ನ ಯಾವ ಥರ ಸರ್ಪ್ರೈಸ್ ಮಾಡೋದಂತ. ಸೊ ಆ ಥರ ಭಾಳಷ್ಟು ಕೇಳ್ತಿದ್ದಾರೆ. ನಿಜವಾಗ್ಲೂ ಫುಲ್ ಕಾಮಿಡಿ ಇರುತ್ತೆ ನನಗೂ. ಸೊ ನೀವು ನೋಡ್ಕೋಬೋದು. ಮಿನಿಮಮ್ ಬಂದ್ಬಿಟ್ಟು 62% ಏನಂತಂದರೆ ಈ ಡೇಸ್ನಲ್ಲಿ, ಅಂದರೆ ಯಾವಾಗ ಸ್ಟಾರ್ಟ್ ಆಯಿತು, ಟೆಡಿ ಡೇ, ಆ ಡೇ, ಪ್ರಾಮಿಸ್ ಡೇ, ಕಿಸ್ ಅವೆಲ್ಲ ಇದಾವಲ್ಲ. ಸೊ ಅವಾಗಿಂದ ಏನಂತಂದರೆ ಸ್ಟಾರ್ಟ್ ಆಯ್ತಿದ್ದಲ್ಲ ಸರ್ಚಿಂಗು. ಹತ್ರ 62% ಜನ ಅಂತಂದರೆ ಈ ಥರ ಎಲ್ಲ ಸರ್ಚ್ ಮಾಡ್ತಿದ್ದಾರಂತೆ. ನಿಜವಾಗ್ಲೂ ಒಳ್ಳೆ ಆಶ್ಚರ್ಯಕರವಾದ ವಿಷಯ. ಸೊ ಡೇಟಿಂಗ್ ಮಾಡೋಕ್ಕೂ ಯಾವ ಒಳ್ಳೆ ಪ್ಲೇಸಸ್ ಯಾವಿದಾವೆ ಅಂತ ಆ ಥರ ಎಲ್ಲ ಸರ್ಚ್ ಮಾಡ್ತಿದ್ರಂತೆ. ಪಾಪ ಚಾಟ್ ಜಿಪಿಟಿ ಏನು ಕೊಡುತ್ತೆ. ಸೊ ಇದಿಷ್ಟು ಏನಂತಂದರೆ ಗಿಫ್ಟ್ ಕೊಡೋದಕ್ಕೆ ಯಾವ್ಯಾವ ಗ್ಯಾಜೆಟ್ ಕೊಟ್ಟರೆ ಒಳ್ಳೆ ಬೆಸ್ಟು ಅಂತ ಆ ರೀತಿಯಲ್ಲೆಲ್ಲ ಕೇಳ್ತಿದ್ದಾರೆ. ಸೊ ಲಾಸ್ಟಿಗೆ ಅದನ್ನಾದ್ರೆ ಬಿಡ್ರಪ್ಪ ಚಾಟ್ ಜಿಪಿಟಿ. ನಿಜವಾಗ್ಲೂ ಪಾಪ ಚಾಟ್ ಜಿಪಿಟಿ ಎಲ್ಲಿಗೆ ಹೋಗ್ಬೇಕಾ ನೀವು ಕೇಳೋ ಭಾಷೆಗಳಿಗೆ ನಿಜವಾಗ್ಲೂ. ಸೊ ಇದಿಷ್ಟು ಏನಂತಂದ್ರೆ ಫಸ್ಟ್ ಟೆಕ್ ನ್ಯೂಸ್ ಬಗ್ಗೆ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಆ್ಯಪಲ್ ಕಡೆಯಿಂದ. ಆ್ಯಪಲ್ ಇರೋ ಬುದ್ಧಿವಂತಿಕೆ ಯಾರಿಗೆ ಬರಲ್ಲ ಬ್ರದರ್. ಏನೋ ನಮ್ಮ ಗೌರ್ಮೆಂಟು, ಯುರೋಪ್ ಗೌರ್ಮೆಂಟ್ ಏನಂತಂದ್ರೆ ಟೈಪ್ ಸಿ ಮ್ಯಾಂಡೇಟರಿ ಅಂತ ಮಾಡಿಬಿಡ್ತು, ಬಿಸಾಕ್ಬಿಡ್ತು. ಅದರಲ್ಲೂ ಏನಂದರೆ ಇನ್ನೊಂದು ದುಡ್ಡು ಸಂಪಾದಿಸೋ ದಾರಿ ಉಟ್ಕೊಂಡೈತೆ ಯಾವುದಂತಂದ್ರೆ ಆ್ಯಪಲ್ ಅಂತ ಹೇಳ್ಬೋದು. ನಿಜವಾಗ್ಲೂ ವಾಟ್ಸಪ್ ಆ್ಯಪಲ್ಗೆ ಯಾಕಪ್ಪ ನೀವು ಕೇಳೋದಾದ್ರೆ, ಸೊ ನೀವೇನಾದರೂ ಇವಾಗ ನೀವು ಅನ್ಕೊಂಡಿರ್ತಾರ, ಸೊ ಎಲ್ಲರೂ ಟೈಪ್ ಸಿ ಬಂದ್ಬಿಟ್ರೆ ಬೆಸ್ಟ್ ಬ್ರದರ್, ಎಲ್ಲ ಅವು ತಲೆ ಕೆಡ್ಸೋಂಗಿಲ್ಲ, ಲೈಟಿಂಗ್ ಕೇಬಲ್ ಹೋಗ್ಬಿಡುತ್ತೆ, ಎಲ್ಲರಿಗೂ ಟೈಪ್ ಸಿ ನಾವು ಚಾರ್ಜಿಂಗ್ ಇಟ್ಕೋಬೋದು ಅಂತ ಆ ಥರ ಎಲ್ಲ ನೀವು ಥಿಂಕ್ ಮಾಡ್ತೀರಾ. ಬಟ್ ಏನಂತಂದರೆ ಇವ್ರು ಏನು ಮಾಡ್ತಿದ್ದಾರೆ ಆ್ಯಪಲ್ ಅವರು, ಸೊ ಅವ್ರು ಟೈಪ್ ಸಿ ತಾಂಬರ್ತಾರಂತೆ ಕೇಬಲ್, ಓಕೆ, ಚಾರ್ಜರ್ ತಾಂಬರ್ತಾರಂತೆ. ಬಟ್ ಏನಂತಂದರೆ ಅಂದರೆ ಆ್ಯಪಲ್ಗೆ ಕನೆಕ್ಟ್ ಆಗೋ ಚಾರ್ಜರ್ಸ್ ಏನಂತ ಆ್ಯಂಡ್ರಾಯ್ಡ್ಗೆ ಕನೆಕ್ಟ್ ಆಗೋಲ್ಲ. ಓಕೆನಾ? ಆ ರೀತಿ ಎಲ್ಲ ಥಿಂಕ್ ಆ ಥರ ಎಲ್ಲ ಪ್ಲಾನ್ ಹಾಕ್ಕಂತವ್ರೆ ಆ್ಯಪಲ್ ಅವರು. ನಿಜವಾಗ್ಲೂ ಅದರಲ್ಲೂ ದುಡ್ಡು ಸಂಪಾದಿಸೋ ದಾರಿ ಹುಡುಕಂತದ್ರಲ್ಲ. ಸೊ ಅದು ಮೇನ್ ಥಿಂಕ್. ಯಾವ ಥರ ಬರ್ತಂದರೆ ಅದು ಚಾರ್ಜಿಂಗ್ ಕನೆಕ್ಟ್ ಮಾಡ್ತಾರೆ, ಯಾವ ಥರ ಬರ್ತದೆ ನೋಟಿಫಿಕೇಶನ್ನು, ಕೆನಾಟ್ ದಿಸ್ ಚಾರ್ಜರ್ ಸಪೋರ್ಟೆಡ್ ಟು ದಿಸ್ ಆಕ್ಸೆಸರೀಸು, ಆ್ಯಂಡ್ರಾಯ್ಡ್ ಆಕ್ಸೆಸರೀಸು ಆ ಥರ ಎಲ್ಲ ಬಂದರೆ ಬರ್ಬೋದು. ಸೊ ಇದು ಏನಂತಂದರೆ ಆ್ಯಪಲ್ ಎಲ್ಲದರಲ್ಲೂ ದುಡ್ಕೊಳ್ಳೋದ್ರಲ್ಲಿ ಪ್ಲಾನ್ ಹಾಕ್ಕೊಂಡ್ಬಿಟ್ಟೈತೆ. ನಿಜವಾಗ್ಲೂ ಇದನ್ನು ತಡೆಯೋದು ಮಾತ್ರ ಯಾರ ಕೈಯಲ್ಲಿಂದ ಆಗಲ್ಲ ಅಂತ ನನಗೆ ಅನಿಸಿಕೆ. ಸೊ ನೋಡೋಣ, ಯಾಕಂದರೆ ಚಾರ್ಜರ್ಸ್ಗೆ ಸಪ್ರೇಟ್ಗೆಲ್ಲ ಇಕ್ಬೇಕಲ್ಲ ಅಮೌಂಟು, ಅವರೆಲ್ಲ ಔಟ್ಲಿಗೆಲ್ಲ ಸಪ್ರೇಟ್ ಚಾರ್ಜರ್ ಅಮೌಂಟಲ್ಲಿ ಇಕ್ತಾರೆ. ಸೊ ಇದಿಷ್ಟು ಆ್ಯಪಲ್ ಫುಲ್ಲು ಬುದ್ಧಿವಂತಿಕೆ ನಡೆಸ್ತೈತೆ ಆ್ಯಪಲ್ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಶಾಮಿ ಕಡೆಯಿಂದ. ಶಾಮಿ 13 ಮತ್ತು 13 Pro, ಓಕೆನಾ, 13 Pro ಈ ಮೊಬೈಲ್ಸ್ ಇದಾವಲ್ಲ. ಸೊ 13 ಲೈಟ್ ಸಹ ಬರ್ತೈತೆ. ಸೊ 13 Pro ಇದನ್ನು NBTC ಸರ್ಟಿಫಿಕೇಶನ್ ಅಂತ ಅಂತಿದೆ ಅಂತ ಹೇಳ್ಬೋದು. ಯಾವಾಗ ಅಂತಂದರೆ ಫೆಬ್ರವರಿ ಈ ಮಂತು 26ನೇ ತಾರೀಕು ಲಾಂಚ್ ಆಗೋದಕ್ಕೆ ಎಲ್ಲ ಫುಲ್ಲು ರೆಡಿ ಆಗ್ತೈತೆ ಅಂತ ಹೇಳ್ಬೋದು. ಕೆಲವೊಂದು ವೆಬ್ಸೈಟ್ನಲ್ಲಿ ಸಹ ಎಲ್ಲ ನೋಡಿಸ್ತೈತೆ. ಸೊ ಯಾವಾಗ ಲಾಂಚಿಂಗು ಏನು ಕತೆ ಅಂತ. ಸೊ ಇನ್ನೂ ಎಲ್ಲ ಸರ್ಟಿಫಿಕೇಷನ್ ತಾಂತಿದಲ್ವಾ. ಸೊ 26ನೇ ತಾರೀಕಲ್ಲಿ ಇದೆಲ್ಲ ಗ್ಲೋಬಲಾಗಿ ಲಾಂಚ್ ಆಗ್ತೈತೆ. ಲಾಂಚ್ ಆದ್ರೆ ರಿಲೇಟೆಡ್ ಎಲ್ಲ ಸ್ಪೆಸಿಫಿಕೇಷನ್ಸ್ ಎಲ್ಲ ನಮಗೆ ಗೊತ್ತಾಗುತ್ತೆ, ಯಾವ ಸ್ಪೆಸಿಫಿಕೇಷನ್ದ ಬರ್ತೈತೆ ಯಾವುದಿಲ್ಲ ಅಂತ. ಸೊ ನೋಡೋಣ, ಈ 13 ಲಾಂಚ್ ಮಾಡಿಬಿಡ್ತಾರ. ಸೊ ಆಮೇಲೆ ಒಂದು 10 ಡೇಸ್ ಬಿಟ್ಟು 14 ಸೀರೀಸು, ಶಾಮಿ 14 ಸೀರೀಸು, 15 ಸೀರೀಸು, 16 ಆ ಥರ ಹೋಗ್ತಾನೆ ದಾರಿ ಇಟ್ಕೊಂಡು. ಸೊ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದು ಏನಂತ ನಮಗೆ ಶಾಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಂದರೆ MX Player ಕಡೆಯಿಂದ. MX Player ಇವಾಗ ಏನಂತಂದರೆ ನಮ್ಗೆ MX Player ಬಗ್ಗೆ ಗೊತ್ತಿಲ್ಲದವ್ರು ಯಾರು ಇರಲ್ಲ. ಯಾಕಂತಂದರೆ ಅವಾಗ ಏನಂದ್ರೆ 2-3 ಇಯರ್ಸ್ ಬ್ಯಾಕ್ ಅಂತಂದರೆ MX Player ಬಗ್ಗೆ ಗೊತ್ತಿಲ್ಲದವ್ರು ಯಾರೂ ಇಲ್ಲ. ಯಾಕಂದರೆ ಅದರಲ್ಲಿ ಮೂವೀಸ್ ನೋಡೋದಕ್ಕೆ, ಅಂದರೆ ಆಫ್ಲೈನ್ ಮೂವೀಸ್ ನೋಡೋದಕ್ಕೆ ಭಾಳಷ್ಟು ಯೂಸ್ ಮಾಡ್ತಾರೆ MX Player, ಅದರಲ್ಲಿರೋ ಫೀಚರ್ಸ್ ಯೂಸ್ ಮಾಡ್ಕೊಂಡು. ಬಟ್ ಏನಂತಂದರೆ MX Player ಇವಾಗ ಯಾವಾಗ ಅವು ಅಂದರೆ ಸೈಡು ಆನ್ಲೈನಲ್ಲಿ ನೋಡೋ ಮೂವೀಸ್ ಎಲ್ಲ ತಗೊಂಡ್ರು, ಅದೊಂದು ಬಂದ್ಬಿಟ್ಟು MX Player
ಯಾಡುಗಳು ಜಾಸ್ತಿ ಬರ್ತಾವೆ ಮೂವೀಸ್ ನೋಡ್ತಿರುವಾಗ. ಅದಕ್ಕೆ ಭಾಳಷ್ಟು ಜನ ಅಂತಂದ್ರೆ ಆ ಮೂವೀಸು ನೋಡ್ತಿರಲಿಲ್ಲ. ಬಟ್ ಏನಂತಂದರೆ ಇವಾಗ MX ಪ್ಲೇಯರ್ ಮಾರ್ತಿದ್ದಾರೆ ಅಂತ, ಓಕೆನಾ. ಅದನ್ನು ಮಾರೋದನ್ನು ಯಾರು ಅಮೆಝಾನ್ನವ್ರು ತಾಂತೀವಿ ಅಂತ ಆ ಥರ ಹೇಳ್ತಿದ್ದಾರೆ. ಬಟ್ ಅವ್ರದ್ದು ಅಮೆಝಾನ್ ಪ್ರೈಮ್ ವಿಡಿಯೋ ಆ ಥರ ಇದೆ. ಬಟ್ ಇದನ್ನ ಯಾಕೆ ತಾಂತಿದ್ದಾರೆ ಅನ್ನೋ ಗೊತ್ತಿಲ್ಲ. ಸೊ ಇದನ್ನು ಸಹ ಸೈಡಿಗೆ ಏನಂತಂದರೆ ಮೇನೇಜ್ ಮಾಡಿದ್ರೆ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಯೂಟ್ಯೂಬ್ಗೂ ಸಬ್ಸ್ಕ್ರಿಪ್ಷನ್ಗಳು ಇಕ್ಕಿ ಆವಾಗ ಸಬ್ಸ್ಕ್ರಿಪ್ಷನ್ ಇಕ್ಕತ್ಲೆ ಸೊ ಯಾಡ್ ಪ್ಲೇಸ್ಮೆಂಟ್ ಎಲ್ಲ ಕಮ್ಮಿ ಮಾಡಿಬಿಡ್ತಾರೆ, ಆ ಥರ ಮಾಡ್ತಾರೆ. ಸೊ ನೋಡೋಣ, ಇನ್ನು ಕನ್ಫರ್ಮೇಷನ್ ಇಲ್ಲ, ಬಟ್ ಹೇಳ್ತಿದ್ದಾರೆ ಅಷ್ಟೇ ತಗೊಂತೀವಿ ಅಂತ. ಸೊ ತಾಳ್ಮೇಲೆಲ್ಲ ಗೊತ್ತಾಗೋದು ಅಮೆಝಾನ್ ಕಡೆಯಿಂದ. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಂದರೆ OnePlus ಕಡೆಯಿಂದ OnePlus 11 ಈ ಮೊಬೈಲ್ ಬಂದ್ಬಿಟ್ಟು ಅಂತ ಇವತ್ತು ನಮಗೆ ಮಧ್ಯಾಹ್ನ 12 ಗಂಟೆಯಿಂದ ಏನಂತಂದರೆ ಸೇಲ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಈ ಮೊಬೈಲ್ನ ಪ್ರೈಸ್ ಬಂದ್ಬಿಟ್ಟು ಏನಂತಂದ್ರೆ ಅಪ್ರಾಕ್ಸಿಮೇಟ್ಲಿ ನೀವೇನಾದರೂ 8GB 128GB ವೇರಿಯಂಟ್ ತಾಂತಿದ್ರೆ ಅಂದರೆ ಸೊ ಇದು ಅಪ್ರಾಕ್ಸಿಮೇಟ್ಲಿ 57,000 ಬೀಳುತ್ತೆ, 56,999 ಬೀಳುತ್ತೆ. ಸೊ ನೀವೇನಾದರೂ 256GB ವೇರಿಯಂಟ್ ತಾಂತಿದ್ರೆ ಅಂದ್ಕೊಡಿ, 16GB 256GB ವೇರಿಯಂಟ್ ತಾಂತಿದ್ರೆ ಅಂದರೆ ನಿಮ್ಗೆ ಏನಂತಂದ್ರೆ ಮಿನಿಮಮ್ 62,000 ಸಮಥಿಂಗ್ ಬೀಳುತ್ತೆ. ಸೊ ಅಂದರೆ 61,999 ಓಕೆನಾ, 62,000 ಆ ಥರ ಎಲ್ಲ ಬೀಳುತ್ತೆ. ಸೊ ನೀವು ತಗೋಬೋದು. ಒಳ್ಳೆ ನಿಜವಾಗ್ಲೂ ಕ್ಯಾಮ್ರಾ ಸಖತ್ತಾಗೈತೆ, ಪ್ರೊಸೆಸರು ಒಳ್ಳೆ ಲೇಟೆಸ್ಟ್ ಪ್ರೊಸೆಸರ್ ಹಾಕಿದ್ದಾರೆ. ಸಖತ್ತಾಗಿರೋ ಮೊಬೈಲ್ OnePlus ಮಾತ್ರ ಸಖತ್ತಾಗಿದ್ರೆ, ಡಿಸೈನು ಆ ಥರ ಎಲ್ಲ ಸಖತ್ತಾಗಿದೆ, ಸೂಪರ್. ನೀವೇನಾದರೂ OnePlus ಬ್ರ್ಯಾಂಡೇ ಬೇಕಂದರೆ ನಿಮ್ಮ ಹತ್ರ ಬಜೆಟ್ ಮಾತ್ರ ಒಂದು 50 ಆ ಥರ 60,000 ಇದ್ರಾಗೆ ಇದನ್ನು ನಾನು ಪಕ್ಕ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದರಲ್ಲಿ ಏನು ಮೋಸನೇ ಇಲ್ಲ, ಚೆನ್ನಾಗಿದೆ ಮೊಬೈಲ್ ಮಾತ್ರ ಸಖತ್ತಾಗಿದೆ. ಇಲ್ಲ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಮೇನ್ ಅಂತಂದರೆ ಸೊ ಬ್ರದರ್ಸ್, ನೀವೇನಾದರೂ ಮೊಬೈಲ್ ತಗೋಬೇಕು ಅನ್ಕೊಂಡಿದ್ರೆ ಸೊ ವ್ಯಾಲೆಂಟೈನ್ಸ್ ಡೇ ದಿವಸ ಏನಂತಂದರೆ ಕೆಲವೊಂದು ಆಫರ್ ಬಿಡ್ತಿದ್ದಾರೆ ಮೊಬೈಲ್ಸು. ಅದರಲ್ಲಿ ಫಸ್ಟ್ ಮೊಬೈಲ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ನಥಿಂಗು ಏನಂತಂದರೆ ಇವಾಗ 26,000ಕ್ಕೆ ಅಥವಾ 25,000ಕ್ಕೆ ನಿಮ್ಮ 26,000 ಇದೆ ಸದ್ಯಕ್ಕೆ. ಸೊ ನೀವೇನಾದರೂ ಅದರಲ್ಲಿ ಒಂದು ನೀವು ಬ್ಯಾಂಕ್ ಆಫರ್ ತಗೊಂಡ್ರು 25,000 24,000 ಆದ್ರೆ ಆಗ್ಬೋದು. ಸೊ ನೀವು ನಥಿಂಗ್ ಮಾತ್ರ ಒಳ್ಳೆ ಮೊಬೈಲ್, 25,000ದಲ್ಲೂ ಒಳ್ಳೇದು ಮೊಬೈಲ್. ಬಟ್ ಏನಂತಂದ್ರೆ ಇದರಲ್ಲೂ ಒಳ್ಳೆ ಮೊಬೈಲ್ಸು ಇದ್ದಾವೆ. ಸೊ ಎಕ್ಸಾಂಪಲ್ ಹೇಳ್ಬೇಕು, ಸೊ ರಿಯಲ್ಮಿ ಕಡೆಯಿಂದನೇ ಏನಂತಂದ್ರೆ ರಿಯಲ್ಮಿ GT Neo 3T ಈ ಮೊಬೈಲ್ಸ್ ಒಳ್ಳೆ ಮೊಬೈಲ್. ಬಟ್ ಏನಂತ ಈ ಮೊಬೈಲ್ಸ್ ನಮಗೆ ಅಂತಂದರೆ 25,000 ಸಿಗುತ್ತೆ. ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು ಅಂದರೆ ಸ್ನ್ಯಾಪ್ಡ್ರಾಗನ್ ಕಡೆಯಿಂದ 870 ಈ ಚಿಪ್ಸೆಟ್ನ ಯೂಸ್ ಮಾಡಿದ್ರು, ಒಳ್ಳೆ ಪ್ರೋಸರ್ ಇದು. ಸೊ ಇದ್ರ 25,000 ಇದು ಸಹ ಒಳ್ಳೆಯದು. ಇದರಲ್ಲೂ ಆಫರ್ ಕೊಟ್ಟೆ ರಿಯಲ್ಮಿ GT Neo 3T ಇದು ಸಹ ಅಂತಂದರೆ ನಮಗೆ 25,000 ಒಳಗಡೆ ಸಿಗುತ್ತೆ. ಸೊ ರೇಟ್ ಇಷ್ಟಾಗಿ ರಿಯಲ್ಮಿ ಕಡೆಯಿಂದ ಲಾಂಚ್ ಆಯ್ತಲ್ಲ ಯಾವುದಂತ ರಿಯಲ್ಮಿ 10 Pro Plus ಈ ಮೊಬೈಲ್ ಕರ್ವ್ ಡಿಸ್ಪ್ಲೇ ಐತಲ್ಲ, ಸೊ ಈ ಮೊಬೈಲ್ ಸಹ ಲಾಂಚ್ ಆಗಿದೆ. ಇದನ್ನು ಸಹ 25,000ಕ್ಕೆ ಕೂಡ ಮಾರ್ತಿದ್ದಾರೆ. ಸೊ ನೀವು ಸಹ ತಗೋಬೋದು. iPhone 13 Proನಲ್ಲಿ ಸಹ ಡಿಸ್ಕೌಂಟ್ಸು ಕೆಲವೊಂದು ಕೊಡ್ತಿದ್ದಾರೆ. ಸೊ ನೀವು ಚೂಸ್ ಮಾಡ್ಕೋಬೋದು ಸ್ಯಾಮ್ಸಂಗ್ ಕಡೆಯಿಂದ. ಅದರಲ್ಲೂ ಸಹ ಏನಂತಂದರೆ ಭಾಳಷ್ಟು ಕಮ್ಮಿ ಪ್ರೈಸಿಗೆ ಕೊಡ್ತಾರೆ. ಸ್ಯಾಮ್ಸಂಗ್ S20 FE S21 FE ಈ ಮೊಬೈಲ್ಸ್ ಏನಂತಂದರೆ ಒಳ್ಳೆ ಪ್ರೈಸ್ಗೆ ಮಾರ್ತಿದ್ದಾರೆ ಅಂತ ಹೇಳ್ಬೋದು. ನೀವೇನಾದ್ರೂ ಮೊಬೈಲ್ಸ್ ತಗೋಬೇಕು ಅನ್ಕೊಂಡಿದ್ರೆ ಇವಾಗ ಪ್ರೆಸೆಂಟು ಸೊ ಇದು ಒಳ್ಳೆ ಚೂಸಿಂಗ್ ಟೈಮ್ ಆಗುತ್ತೆ ಅಂತ ನನಗೆ ಅನಿಸ್ತದೆ. ಈ ಕೆಲವೊಂದು ಮೊಬೈಲ್ಸ್ ಮಾತ್ರ ಏನಂದ್ರೆ ಆಫರ್ ಕೊಡ್ತೀರ ಅಂತ ಹೇಳ್ಬೋದು. ಸೊ ನೀವೇನಾದ್ರು ತಗೋಬೇಕು ಅಂತ ಅನ್ಕೊಂಡಿದ್ರೆ ಸೊ ಚೂಸ್ ಮಾಡ್ಕೋಬೋದು. ನಿಮ್ಗೇನಾದರೂ ಒಂದು ಒಳ್ಳೆ ಕ್ಯಾಮ್ರಾ ಮೊಬೈಲ್ ಬೇಕಂದ್ರೆ ಗೂಗಲ್ ಕಡೆಯಿಂದ Google Pixel 7 ಲೇಟೆಸ್ಟ್ ಮೊನ್ನೆ ಲಾಂಚ್ ಆಯ್ತಲ್ಲ, Google Pixel 7 ಈ ಮೊಬೈಲ್ಸ್ ನಿಮಗೆ ಏನಂತಂದರೆ ಅಪ್ರಾಕ್ಸಿಮೇಟ್ಲಿ ಬಗ್ಗೆ ಏನಂದ್ರೆ 57,000 ಐತೆ. ನೀವು ಅದರಲ್ಲೂ ಡಿಸ್ಕೌಂಟ್ ತಗೊಂಡ್ರೆ ಕರೆಕ್ಟ್ 50,000ಕ್ಕೆ ಮೊಬೈಲ್ ಸಿಗುತ್ತೆ ಅಂತ ಹೇಳ್ಬೋದು. Google Pixel ಮಾತ್ರ ಕ್ಯಾಮ್ರಾಗೆ ಫುಲ್ಲು ಫಿದಾ ಮೊಬೈಲು, ಕ್ಯಾಮ್ರಾ ಡೆಡಿಕೇಟೆಡ್ ಮೊಬೈಲ್ಸು ಸಖತ್ತಾಗಿರುತ್ತೆ ಮೊಬೈಲ್ಸ್ ಮಾತ್ರ ಗೂಗಲ್. ಸೊ ಆ್ಯಪಲ್ಗಿಂತ ಚೆನ್ನಾಗಿರ್ತಾವೆ ನನ್ನ ಅನಿಸಿಕೆ, ಓಕೆನಾ, ಸಖತ್ತಾಗಿರ್ತಾವೆ, ಅದರಲ್ಲಿ ಏನು ಹೆಸರಿಕ್ಕದೇನಿಲ್ಲ. ಸೊ ಇವಿಷ್ಟು ಏನಂತಂದರೆ ಒಳ್ಳೆ ವ್ಯಾಲ್ಯೂ ಡಿಸ್ಕೌಂಟ್ನಲ್ಲಿರೋ ಮೊಬೈಲ್ಸ್ ಯಾವಂತಂದ್ರೆ ಇವೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಅಮೆಝಾನ್ ಕಡೆಯಿಂದ ಅವರು ಲೇಟೆಸ್ಟ್ ಆಗಿ ಒಂದು ವೆಹಿಕಲ್ ಮೇಲೆ ಟೆಸ್ಟಿಂಗ್ ನಡೆಸಿದ್ದಾರೆ ಅಂತ ಹೇಳ್ಬೋದು. ಆ ವೆಹಿಕಲ್ ನಮ್ಮ ಬಂದ್ಬಿಟ್ಟು ಜೂಕ್ಸಿ ಟ್ಯಾಕ್ಸಿ ಅಂತ, ಓಕೆನಾ, ಜೂಕ್ಸ್ ಕಡೆಯಿಂದ ಟ್ಯಾಕ್ಸಿ ಅಂತ. ಸೊ ಇದೇನಂತಂದರೆ ಆಟೋ ಡ್ರೈವಿಂಗ್ ಅಂತಂದರೆ ಯಾವುದೊಂದು ಸ್ಟೇರಿಂಗ್ ಇರಲ್ಲ, ಕೆಲವೊಂದು ಪೆಡಲ್ಸ್ ಸಹ ಇರಲ್ಲ. ಅಂತಂದರೆ ತನ್ನಷ್ಟು ತಾನೇ ಎಕ್ಕಿದ ತಕ್ಷಣ ಅಂತಂದರೆ ರೋಬೋಟಿಕ್ ಸಿಸ್ಟಮ್, ಓಕೆನಾ, ನೀವು ಎಕ್ಕಿದ ತಕ್ಷಣ ಲೊಕೇಶನ್ ಸೆಟ್ ಮಾಡ್ಕೊಂಡ್ಬಿಡೋದು, ಹೋಗ್ಬಿಡೋದು. ಸೊ ಅಮೌಂಟ್ ಪೇ ಮಾಡಿ ಆ ಥರ ಎಲ್ಲ ಹೋಗ್ಬೋದು. ಸೊ ಆ ಥರ ಅಂತಂದರೆ ಅದು ವೆಹಿಕಲ್ಸ್ ಮೇಲೆ ಟೆಸ್ಟಿಂಗ್ ನಡೆಸ್ತೈತೆ. ಆ ವೆಹಿಕಲ್ಸ್ ನಿಮಗೆ ಕಣ್ಮುಂದೆ ಕಾಣ್ತಾ ನೋಡ್ಬೋದು. ಸೊ ಇದನ್ನು ಟೆಸ್ಟಿಂಗ್ ನಡೆಸ್ತಿದ್ರೆ ಅದೊಂದು ಡ್ರೈವಿಂಗ್ ವೀಲ್ ಇರಲ್ಲ, ಓಕೆನಾ, ಡ್ರೈವಿಂಗ್ ವೀಲ್ ಇರಲ್ಲ. ಅದೇ ಥರ ಬಂದ್ಬಿಟ್ಟು ಏನಂತಂದರೆ ಕೆಳಗಡೆ ಕ್ಲಚ್ ಆ ಥರ ಇರ್ತವೆ, ಆ ಥರ ಏನಿರಲ್ಲ, ಪೆಡಲ್ಸ್ ಏನಿರಲ್ಲ. ಸೊ ಅದೇ ಏನಂತಂದರೆ ನಾವೇನಾದರೂ ಒಂದು ಲೊಕೇಶನ್ನ ಸೆಟ್ ಮಾಡಿದ್ರೆ ಸೊ ಅಲ್ಲಿಗೆ ಹೋಗಿ ಅಂತಂದರೆ ಸ್ಟಾಪ್ ಮಾಡುತ್ತೆ, ನಾವು ಹೇಳ್ಕೊಂಡು ಹೋಗ್ಬೋದು ಏನಾದರೂ. ಸೊ ಇದ್ರ ಮೇಲೆ ಅಂದರೆ ಜಸ್ಟ್ ಅಮೆಝಾನ್ ಟೆಸ್ಟಿಂಗ್ ನಡೆಸ್ತಿದೆ ಅಂತ ಹೇಳ್ಬೋದು. ಅದು ಸಹ ಪರ್ಟಿಕ್ಯುಲರ್ ವರ್ಕ್ ಆದ್ರೆ ಮಾತ್ರ ಇದನ್ನು ಸಹ ಜಾರಿಗೆ ತಾಂಬರೋ ಚಾನ್ಸಸ್ ಭಾಳಷ್ಟು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂದ್ರೆ ವಾಟ್ಸಪ್ ಕಡೆಯಿಂದ. ವಾಟ್ಸಪ್ ನಿಜವಾಗ್ಲೂ ಸೂಪರು. ಸೊ ಇನ್ನೆರಡು ಅಪ್ಡೇಟ್ಸ್ ನಾನು ಫೀಚರ್ಸ್ನ ತಾಂಬರ್ತಿದ್ದೆ ಅಂತ ಹೇಳ್ಬೋದು. ನಮ್ಗೆ ಏನಂತಂದರೆ ಫಸ್ಟ್ ಫೀಚರ್ ಬಂದ್ಬಿಟ್ಟೆ ಅಂತಂದರೆ ನೀವು ಇವಾಗ ಯಾರಿಗಂದ್ರೂ ನಿಮಗೆ ಫೋಟೋಸ್ ಕಳಿಸ್ಬೇಕಾದ್ರೂ ಅಪ್ರಾಕ್ಸಿಮೇಟ್ ಒಂದು 30 ಐಟಮ್ಸ್ ಮಾತ್ರ ಕಳಿಸ್ಬೋದು, ಫೋಟೋಸ್ ಆಗಲಿ ಅನ್ನೋ ಡಾಕ್ಯುಮೆಂಟ್ಸ್ ಆದರೂ. ಬಟ್ ಇವಾಗ ಏನಂತಂದರೆ ನೆಕ್ಸ್ಟ್ ಆ ಫೀಚರ್ಸ್ ಮೇಲೆ ವರ್ಕಿಂಗ್ ನಡೀತಿದೆ ಅಂತ ಹೇಳ್ಬೋದು. ನಾವು ಅಟ್ ಎ ಟೈಮ್ ಅಂತಂದರೆ 100 ಫೈಲ್ಸ್ ನಾವೇಂತಂದರೆ ಸೆಂಡ್ ಮಾಡ್ಕೋಬೋದು. ಸೊ ಆ ರೀತಿಯಲ್ಲೆಲ್ಲ ಅವಾಗ ಟ್ರೈ ಮಾಡ್ತಿದ್ದೆ ಅಂತ ಆ ಫೀಚರ್ ಮೇಲೆ. ಅದೇ ಥರ ಬಂದ್ಬಿಟ್ಟು ಏನಂತಂದರೆ ನೀವು ಯಾರಿಗೂ ಫೋಟೋ ಕಳಿಸ್ತಿರೋ ಮ್ಯಾಲೆ ನಮ್ಗೆ ಏನಂತಂದರೆ ಕ್ವಾಲಿಟಿನ ಆ ಥರ ಎಲ್ಲ ನೀವು ಸೆಟ್ ಮಾಡ್ಕೊಂಡು ಕಳಿಸ್ಬೋದು, ಓಕೆನಾ. ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರುತ್ತೆ, HD ಕ್ವಾಲಿಟಿ ಇರುತ್ತೆ ಅಂತ. ಸೊ ನೀವು HD ಫುಲ್ ಕ್ಲಾರಿಟಿ ಇರಬೇಕಂದ್ರೆ HD ಕ್ವಾಲಿಟಿ ಸೆಲೆಕ್ಟ್ ಮಾಡ್ಕೊಂಡು ಏನಂದ್ರೆ ಫೋಟೋಸ್ನ ಪಿಕ್ಸ್ನ ಸೆಂಡ್ ಮಾಡ್ಕೋ. HD ಕ್ವಾಲಿಟಿ ಅಂತಂದರೆ
ಯಾವ ಥರ ಇರುತ್ತೋ ಅಂದರೆ ಒರಿಜಿನಲ್ ಕ್ವಾಲಿಟಿ ಯಾವ ಥರ ಇರುತ್ತೋ ಅದೇ ರೀತಿ ಅಂತಂದರೆ ಸೆಂಡ್ ಆಗುತ್ತೆ. ಸ್ಟ್ಯಾಂಡರ್ಡ್ ಅಂದರೆ ಸೊ ಅದರಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಇಮೇಜನ್ನು ಅಂತ ನಿಮಗೆ ಸೆಂಡ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದು ನಮ್ಗೆ ಏನಂತಂದ್ರೆ ವಾಟ್ಸಪ್ ಕಡೆಯಿಂದ ಅಪ್ಕಮಿಂಗ್ ಫೀಚರ್ಸ್ ಅಂತ ಹೇಳ್ಬೋದು. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವು ನಮ್ಗೆ ಏನಂತಂದರೆ ಇವತ್ತಿನ 23 ಎಪಿಸೋಡ್ನ ಟೆಕ್ ನ್ಯೂಸ್ ಎಪಿಸೋಡ್ನ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಸೊ ನಿಮಗೆ ಅನಿಸ್ತಂತ ಕೆಳಗೆ ಕಮೆಂಟ್ನ ತಿಳಿಸೋಕೆ ವಿಡಿಯೋ ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಟೆಕ್ಸ್ ಆ್ಯಂಡ್ ಟೆಕ್ನಿಕಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ನಿಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.